ಚಾಣಕ್ಯ ನ್ಯೂಸ್ ವೀಕ್ಷಕರೊಂದಿಗೆ ನಾನು ಮುತ್ತನೇರಗೊಪ್ಪ. ಬಾದಾಮಿಯ ಪೊಲೀಸ್ ಠಾಣೆಯಲ್ಲಿ ಹೋಳಿ ಹಬ್ಬ ಹಾಗೂ ರಂಜಾನ್ ಹಬ್ಬದ ಪ್ರತಿಯೊಬ್ಬರ ಶಾಂತಿ ಸೌಹಾರ್ದತೆಯಿಂದ ಆಚರಣೆ ಮಾಡಬೇಕು. ಸಾರ್ವಜನಿಕರಿಗೆ ಯಾವುದೇ ತೊಂದರೆ ಆಗದಂತೆ ಪ್ರತಿಯೊಬ್ಬರ ಹಕ್ಕು ಆಚರಿಸಿ ಸೌಹಾರ್ದತೆಗೆ ಸಾಕ್ಷಿ ಆಗಬೇಕು ಎಂಬ ವಿಚಾರದಲ್ಲಿ ಬಾದಾಮಿ ಪಟ್ಟಣದ PSI ಹನುಮಂತ ನರಳೆ ಅವರು ಹಾಗೂ CPI ಕರಿಯಪ್ಪ ಬಣ್ಣಿ ಪ್ರಕಟಣೆಯಲ್ಲಿ ಹೇಳಿದರು. ಅವರು ಬಾಗಲಕೋಟೆ ಜಿಲ್ಲೆ ಬಾದಾಮಿ ತಾಲೂಕಿನ ನಗರದಲ್ಲಿ ಪೊಲೀಸ್ ಠಾಣೆಯಲ್ಲಿ ಶನಿವಾರ ಮುಂಜಾನೆ ಸಂದರ್ಭದಲ್ಲಿ ಹೋಳಿ ಹಬ್ಬ ಹಾಗೂ ರಂಜಾನ್ ಹಬ್ಬದ ಆಚರಣೆಯ ಶಾಂತಿ ಸಭೆಯನ್ನು ಸಾರ್ವಜನಿಕರನ್ನು ಉದ್ದೇಶಿಸಿ ಮಾತನಾಡಿದರು. ಹೋಳಿ ಹಬ್ಬ ಮತ್ತು ರಂಜಾನ್ ಹಬ್ಬದಲ್ಲಿ ಪ್ರತಿಯೊಬ್ಬರ ಕಾನೂನು ಸುವ್ಯವಸ್ಥೆ ಕಾಪಾಡಿ ಹಬ್ಬಗಳಿಗೆ ಮಹತ್ವ ತರಬೇಕು. ಹಿಂದೂ ಮುಸ್ಲಿಂ ಬಾಂಧವರು ಪರಸ್ಪರ ಗೌರವದಿಂದ ಮತ್ತು ಮುಸ್ಲಿಂ ಬಾಂಧವರು ಪರಸ್ಪರ ಗೌರವದಿಂದ ಶಾಂತಿಯುತವಾಗಿ ಹಬ್ಬಗಳನ್ನು ಆಚರಿಸಬೇಕು. ಶಾಂತಿ ಕದಡುವವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಅಧಿಕಾರಿಗಳು ಸ್ಪಷ್ಟನೆ ನೀಡಿದರು. ಯಾವುದೇ ರೀತಿಯ ಅಹಿತರ ಘಟನೆಗಳಿಗೆ ಅವಕಾಶ ನೀಡಬಾರದು. ಪ್ರತಿಯೊಬ್ಬ ಪೊಲೀಸ್ ಇಲಾಖೆಯ ಸಲಹೆ ಸೂಚನೆಗಳನ್ನು ಪಾಲಿಸಿ ಪೊಲೀಸರಿಗೆ ಸಹಕಾರ ನೀಡಬೇಕು ಎಂದು CPI ಕರಿಯಪ್ಪ ಬಣ್ಣಿ ಹಾಗೂ PSI ಹನುಮಂತ ನರಳೆ ಹೇಳಿದರು. ಬಾದಾಮಿ ಪೊಲೀಸ್ ಠಾಣೆ PSI ಹಾಗೂ CPI ಅವರು ಹಿಂದೂ ಮುಸ್ಲಿಂ ಸಮುದಾಯಗಳ ಹೋಳಿ ಹಬ್ಬ ಹಾಗೂ ರಂಜಾನ್ ಹಬ್ಬದ ಕುರಿತು ಸಾಕಷ್ಟು ವಿಚಾರಗಳನ್ನು ಮಾತನಾಡಿದರು. ಹಬ್ಬವನ್ನು ಸರ್ಕಾರದ ಆದೇಶದ ನಿಯಮಗಳಂತೆ ಬೇರೆಯವರಿಗೆ ತೊಂದರೆ ಆಗದಂತೆ ಹೋಳಿ ಹಬ್ಬ ಮತ್ತು ರಂಜಾನ್ ಹಬ್ಬ ಆಚರಿಸಬೇಕು ಎಂದು ಸಲಹೆ ನೀಡಿದರು. ಈ ಸಂದರ್ಭದಲ್ಲಿ ಬಾದಾಮಿಯ ನಗರದ ಸಾರ್ವಜನಿಕರು ಹಾಗೂ ಸಿಬ್ಬಂದಿಯು ಉಪಸ್ಥಿತರಿದ್ದರು. ಒಟ್ಟಾರೆ ಹೇಳೋದಾದರೆ ಇಂದಿನ ಶಾಂತಿ ಸಭೆ ಹೇಗಿರಬೇಕು ಅಂತಂದರೆ, ಶಾಂತಿ ಸಭೆಯಲ್ಲಿ ಅನಾವಶ್ಯಕವಾಗಿ ರಾಸಾಯನಿಕ ಬಳಕೆ ಆಗಿರುವಂಥ ಬಣ್ಣಗಳನ್ನು ಬಳಸಬೇಡಿ. ಏನದು ವಾರ್ನಿಸ್ ಅಂತ ಹೇಳ್ತಾರಲ್ಲ, ವಾರ್ನಿಸ್ ಬಣ್ಣಗಳನ್ನು ಹಚ್ಚಬೇಡ್ರಿ. ಆಮೇಲೆ ಯಾರೋ ಹೆಣ್ಣು ರಸ್ತೆಯಲ್ಲಿ ಹೋಗುವಾಗ ನೀವು ನನಗೆ 100 ರೂಪಾಯಿ ಕೊಡ್ರಿ, 200 ರೂಪಾಯಿ ಅಂತಂದು ಅಡ್ಡಗಟ್ಟಿ ನೀವು ವಸೂಲಿ ಮಾಡುವಂಥದ್ದೆಲ್ಲ ಇದು ಕಾನೂನು ಬಾಹಿರ. ಯಾಕಂತಂದರೆ ಒಂದು ಕಾರ್ ಆಗಲಿ ಒಂದು ಬೈಕಲ್ಲಿ ವೇಗದ ಮಿತಿಯಿಂದ ಬರುವಾಗ ನೀವು ಅಡ್ಡಗಟ್ಟಿ ನೀವು ಹಣ ಕೇಳುವಾಗ ಆಕಸ್ಮಿಕ ಅವಘಡ ಸಂಭವಿಸಿ ಅನಾಹುತಕ್ಕೆ ಅಣಿಯಾಗ್ಬೋದು ಅನ್ನುವಂಥ ದೂರದೃಷ್ಟಿಯಲ್ಲಿರ್ಬೋದು. ಯಾವುದೇ ರೀತಿಯ ಶಾಲಾ ಮಕ್ಕಳಿಗೆ ಇವತ್ತಿನ ದಿವಸ SSLC ಮತ್ತು PVC ವಿದ್ಯಾರ್ಥಿಗಳ ಪರೀಕ್ಷಾ ಸಮಯ ಇರೋದ್ರಿಂದ ಅನಾವಶ್ಯಕವಾಗಿ ಹಲಿಗೆ ಬಡಿಯೋದು ಮಕ್ಕಳ ವಿದ್ಯಾಭ್ಯಾಸವನ್ನು ಹಾಳು ಮಾಡುವಂತಾದ ವ್ಯವಸ್ಥೆಯನ್ನು ದಯಮಾಡಿ ನಿಮ್ಮ ಮಕ್ಕಳಿಗೆ ಪಾಲಕರು ದಯಮಾಡಿ ಈ ಒಂದು ಪರೀಕ್ಷಾ ಸಮಯದಲ್ಲಿ ನೀವು ಅನಾವಶ್ಯಕವಾಗಿ ಶಬ್ದ ಮಾಲಿನ್ಯ ಮಾಡಿ ವೈಲೆನ್ಸ್ ಮಾಡೋದು, ಸೌಂಡ್ ವೈಲೆನ್ಸ್ ಮಾಡಬಾರ್ದು ಅನ್ನುವಂಥ ವಿಚಾರದಲ್ಲಿ ಹೆಣ್ಣು ಮಕ್ಕಳಿಗೆ ಅನಾವಶ್ಯಕ ನಿಮ್ಮ ಸಂತೋಷಕ್ಕಾಗಿ ನೀವು ಹಲಿಗೆ ಬಿಡ್ತೀರಿ, ನಿಮ್ಮ ಸಂತೋಷಕ್ಕಾಗಿ ಬಣ್ಣವನ್ನು ಮಾಡ್ತೀರಿ. ಹಿರಿಯರ ಸಾಂಪ್ರದಾಯದ ಕಲ್ಚರ್ ಇರ್ತಕ್ಕಂಥ ಈ ಹಳದಿ ಕೆಂಪು ಬಣ್ಣದ ಸಾವಯವದ ಬಣ್ಣವನ್ನು ಬಳಕೆ ಮಾಡಿ ಆರೋಗ್ಯ ಹಿತದೃಷ್ಟಿ ಅಂತ ವಿಚಾರದಲ್ಲಿ ಒಟ್ಟಾರೆ ಹೇಳೋದಾದರೆ ಕನ್ಕ್ಲೂಷನ್ ಆಗಿ ಇಲಾಖೆ ಹೇಳೋದಿಷ್ಟೇ, ನೀವು ಅನಾವಶ್ಯಕವಾಗಿ ಸಾರ್ವಜನಿಕರಿಗೆ ಯಾವುದೇ ರೀತಿಯಿಂದ ತೊಂದರೆಯನ್ನು ನೀಡಬಾರ್ದು ಈ ಸಂದರ್ಭದಲ್ಲಿ ಅನ್ನುವಂಥ ಒಂದು ಭಾಗದ ವಿಚಾರ. ಶಬ್ದ ಮಾಲಿನ್ಯ ಮಾಡಿ ವಿದ್ಯಾರ್ಥಿಗಳ ಭವಿಷ್ಯನಾಗಲಿ ಸಾರ್ವಜನಿಕರ ಮನೋಸ್ಥಿತಿಯನ್ನು ವಯಸ್ಸಿನಲ್ಲಿ ವಯಸ್ಸಾದವರು ಅಂಥವ್ರಿಗೆ ತೊಂದರೆ ಆಗದಂತೆ ನೋಡಿಕೊಳ್ಳೋದು ನಿಮ್ಮೆಲ್ಲರ ಪಾತ್ರ ಅಂತ ಹೇಳ್ತಾ, ಯಾವುದೇ ರೀತಿಯಿಂದ ಈ ಒಂದು ಹಿಂದೂ ಮುಸ್ಲಿಂ ಸಮುದಾಯದ ಎರಡೂ ಧರ್ಮದ ಭಾವೈಕ್ಯತೆಯನ್ನು ಈಗ ಆಚರಣೆಯಲ್ಲಿರೋದ್ರಿಂದ ನೀವು ಕೂಡಿಕೊಂಡು ಯಾವುದೇ ರೀತಿಯಿಂದ ಅಹಿತರ ಘಟನೆ ಆಗದಂತೆ ಸುರಕ್ಷಿತವಾಗಿ ನಿಮ್ಮ ಮನೆಯಲ್ಲಿ ನಿಮ್ಮ ಮನೆಯ ಮಕ್ಕಳಿಗೆಲ್ಲವನ್ನು ನೀಡಿ ಸಮಾಜವನ್ನು ಸಮತೋಲನವಾಗಿ ಕೊಟ್ಟು ಸುಂದರವಾದ ಸಮಾಜದಲ್ಲಿ ಬದುಕನ್ನು ಹಂಚಿಕೊಳ್ಳುವಂಥ ವಾತಾವರಣ ಸೃಷ್ಟಿ ಮಾಡುವಂಥ ದೂರದೃಷ್ಟಿಯಿಂದ ಇಂದು ಬೆಳಗ್ಗೆ ಶಾಂತಿ ಸಭೆಯನ್ನು ಕರೆಯುವಂಥ ವಿಚಾರದಲ್ಲಿ ಪೊಲೀಸ್ ಇಲಾಖೆ ಭಾಳಷ್ಟು ಕೆಲಸ ಮಾಡಿದೆ ಅಂತ ಹೇಳ್ತಾ, ನೀವೆಲ್ಲರೂ ಪಾಲಿಸಬೇಕು. ಮತ್ತೊಮ್ಮೆ ಮಗದೊಮ್ಮೆ ನಿಮ್ಮೆಲ್ಲರಿಗೆ ಹೇಳೋದು ಹೋಳಿ ಹಾಗೂ ರಂಜಾನ್ ಹಬ್ಬದ ಹಾರ್ದಿಕ ಶುಭಾಶಯಗಳೊಂದಿಗೆ ಶಾಂತಿಯುತವಾಗಿ ಎರಡು ಹಬ್ಬಗಳನ್ನು ಆಚರಿಸೋಣ. ಚಾಣಕ್ಯ ನ್ಯೂಸ್ ವೀಕ್ಷಕರೊಂದಿಗೆ ನಾನು ಮುತ್ತನೇರಗೊಪ್ಪ. ನಮಸ್ಕಾರ. ಬಟ್ ನನ್ನ ಒಂದು ನಿಮಗೆ ಸೂಚನೆ ಏನಂತಂದ್ರೆ, ನೀವು ಹಲಿಗೆ ಹೊಡೆಯೋದಕ್ಕೂ ಒಂದು ಪ್ಲೇಸ್ ಬೇಕು, ಅಡುಗೆ ಹೊಲಿಯೋದಕ್ಕೂ ಒಂದು ಟೈಮ್ ಬೇಕು. ಆ ಟೈಮ್ ಪೀರಿಯಡಲ್ಲಿ ನೀವು ಹೊಡೆದಾಗ ನಿಮ್ಮದು ಸಂಭ್ರಮಾಚರಣೆ ಆಗಿರುತ್ತೆ. ನೀವು ಅದನ್ನು ಮೀರಿ ಹೊಡೆದ್ರಪ್ಪ ಅಂತಂದರೆ ಮತ್ತೊಬ್ಬರಿಗೆ ಅದು ತೊಂದರೆ ಆಗ್ತಕ್ಕಂಥ ಪರಿಸ್ಥಿತಿ ಒಳಗಡೆ ಇರ್ತದೆ. ಸೊ ನೀವು ಯಾರು ಹಲಿಗೆ ಹೊಡೆದಿರ್ತಾರಲ್ಲ ಯುವಕರದಂಥವ್ರು,
ನಿಮ್ಮ ಒಂದು ಸ್ಪೆಸಿಫಿಕ್ ಪ್ಲೇಸನ್ನು ಊರ ಹೊರಗಡೆ ನೀವು ರೆಡಿ ಮಾಡಿಕೊಂಡು ಅಲ್ಲಿ ಹೊಡೀರಿ. ನೀವು ನಿಮ್ಮ ಏರಿಯಾದಲ್ಲಿ ಹೊಡಿಬೇಕು ಅನ್ನೋದಾದರೆ ನೀವು ಲಿಮಿಟೆಡ್ ಟೈಮ್ ಒಳಗಡೆ ನೀವು ಹಾಫ್ ಆನ್ ಅವರ್ 1 ಅವರ್ ಹೊಡೆದ ಕೇಸಿಂದ ಅದನ್ನು ಬಂದ್ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ನೀವು ಮಾಡ್ಕೋಬೇಕಾಗ್ತೈತಿ. ಇದನ್ನು ಯಾರು ಉಲ್ಲಂಘನೆ ಮಾಡ್ತಿರಲ್ಲ, ನಾವು ಇದನ್ನು ಸುಮಾರು 2-3 ಘಟನೆಗಳು ಆಗಿದಾವೆ ಇಲ್ಲಿ, ಅದನ್ನು ನಿಮಗೆ ಉಲ್ಲೇಖಿಸಲಿಕ್ಕೆ ಹೋಗಂಗಿಲ್ಲ. ಹಿರಿಯರು ತಮ್ಮ ಗಮನಕ್ಕೂ ಬಂದಿರ್ತೈತೆ ಅದು. ಇದು ಹಲಿಗೆ ಹೊಡೆಯೋರು ನೀವು ಸುಮಾರು ಟೈಮಿಂಗ್ ಮೀರಿ 8 ಗಂಟೆ ಮೀರಿ 9 ಗಂಟೆ 10 ಗಂಟೆವರೆಗೂ ಹೊಡೆದ್ರಿ. ಪಬ್ಲಿಕ್ ನಮಗೆ ಫೋನ್ ಮಾಡ್ತಾ ಇದ್ದಾರೆ, ನಮಗೆ ಸರ್ ಹಿಂಗೆ ಎಕ್ಸಾಮ್ ಅದಾವು, ಈಗ ಓದಲಿಕ್ಕೆ ತೊಂದರೆ ಆಗ್ಲತ್ತೈತೆ ಅಂತ ಹೇಳಿದಾಗ ನಾವು ಅದು ಮತ್ತೆ 112 ಪೊಲೀಸನ್ನ ಚಿತ್ರದುರ್ಗನ ಕರೆಸ್ಕಿಸಿಂದ ನಿಮಗೆ ನಾವು ಕಳಿಸ್ಕೊಡ್ಬೇಕಾದ ಪ್ರೊಸೆ ಬರುತ್ತೆ. ಸೊ ಇದಕ್ಕೆ ಅವಕಾಶ ಮಾಡಿ ಕೊಡ್ಲಿಕ್ಕೆ ಹೋಗಬೇಡ್ರಿ. ಯಾರು ನೀವು ಹಲಿಗೆ ಹೊಡಿಬೇಕಾಗ್ತೈತಿ ಒಂದು ಊರು ಹೊರಗಿನ ಒಂದು ಶಾಂತ ಪ್ಲೇಸಿಗೆ ಹೋಗ್ರಿ. ನೀವು ಒಂದು ಏನು ಲಿಮಿಟೆಡ್ ಟೈಮ್ ಇರ್ತದೆ ಹಲಿಗೆ ಹೊಡ್ಕೊಂಡು ವಾಪಸ್ಸು ನಿಮಗೆ ಮನೆಗೆ ಹೋಗ್ತಕ್ಕಂಥ ವಿಷಯವನ್ನು ನೀವು ಮಾಡಿಕೊಡ್ರಿ, ಕ್ರಮವನ್ನು ನೀವು ಮಾಡಿಕೊಡ್ರಿ. ಎರಡನೇದು, ಇನ್ನು ಹಲಿಗೆ ಹೊಡೆದು ಲೇಟ್ ನೈಟ್ ಆಯ್ತು ಹೋಗೋವಾಗ ತಮ್ಮ ಕೋಡ್ ದೇಶದಲ್ಲಿ ವಿವಿಧ ಚಟುವಟಿಕೆಗಳನ್ನು ಮಾಡಲಿಕ್ಕೆ ಶುರು ಮಾಡಿದ್ದಾರೆ. ಅದೊಂದು 2 ಗಮನಕ್ಕೂ ನಮಗೆ ಬಂದಿದ್ದಾವೆ. ಅದ್ರ ಹೆಸರು ನೋಟ್ ಮಾಡ್ಕೊಂಡು ನೀವು ಏನು ಹೇಳೋಕ್ಕಾಗಂಗಿಲ್ಲ. ಇದು ಹೋಳಿವೇರಿ ಮುಗಿದ ತಕ್ಷಣ ಅವ್ರಿಗೆ ಕಳಿಸ್ಬಿಟ್ಟು ಸನ್ಮಾನ ಮಾಡ್ತೀವಿ. ಅವ್ರಿಗೆ ಯಾವ ರೀತಿ ಮಾಡಬೇಕಲ್ಲ ಅದನ್ನು ನಾವು ಹೆಸರು ಕೂಡ ಯಾರಾದ್ರೂ ಗೊತ್ತಾಗ ಕ್ರಮವಾಗಿ ಶಾಂತಿ ಸಭೆ ಮಾಡ್ತೀವಿ. ಬಟ್ ಪ್ರತಿ ವರ್ಷ ನಾವೇನು ಶಾಂತಿ ಸಭೆ ಮಾಡ್ತೀವಿ ನಿಮಗೆಲ್ಲರಿಗೂ ಗೊತ್ತು. ಬಟ್ ಇಲ್ಲಿ ಬರೋರು ಬೇರೆ, ಅಲ್ಲಿ ಮಾಡೋರು ಬೇರೆ ಆಗ್ತಾರೆ. ಅದಕ್ಕಾಗಿ ನೀವು ಎಷ್ಟು ಜನ ಬಂದಿರೋ ಅವರು ಎಲ್ಲರಿಗೂ ಸಹಿತ ನೀವು ಹೇಳಬೇಕು. ಏನಪ್ಪ ಅಂದ್ರೆ ಹೋಳಿ ಹಬ್ಬ ಯಾವ ರೀತಿ ಆಚರಣೆ ಮಾಡಬೇಕು, ಆಮೇಲೆ ಸಾಂಪ್ರದಾಯಿಕವಾಗಿ ಆಚರಣೆ ಮಾಡಿದ್ರೆ ಅಂದ್ರೆ ಅದಕ್ಕೊಂದು ಬೆಲೆ ಇರ್ತದೆ. ನಾವೇನು ಮಾಡ್ತೀವಿ ಇತ್ತೀಚೆಗೆ ಆ ಸಾಂಪ್ರದಾಯ ಬಿಟ್ಟು ಏನೇನೋ ಅದು ಕತ್ತಿ ಹಾಕು, ಬೇರೆ ಬೇರೆ ಪೇಂಟ್ ಹಾಕು ಎಲ್ಲ ಮಾಡಿಕೊಂಡು ಒಂದು 15 ದಿವಸ 1 ತಿಂಗಳಗಟ್ಟಲೆ ನಾವು ಅದನ್ನು ಆ ಬಣ್ಣ ನೋಡ್ಕೊಂಡು ಕಲಿಬೇಕಾಗ್ತದೆ. ಬಟ್ ಆ ರೀತಿ ಮೊದಲ ಆ ರೀತಿ ಇರ್ತಿರಲಿಲ್ಲ. ಏನಪ್ಪ ಅಂದ್ರೆ ಅರಿಶಿನ ಅಥವಾ ಮತ್ತು ಇನ್ನಿತರ ಕುಂಕುಮ ಟೈಪ್ ಅಂಥವೆಲ್ಲ ಸಣ್ಣ ಸಾಂಪ್ರದಾಯಿಕ ಬಣ್ಣಗಳನ್ನು ಹಚ್ಕೊಂಡು ಆಚರಣೆ ಮಾಡ್ತಿದ್ರು. ಮತ್ತೇನಪ್ಪ ಮಧ್ಯಾಹ್ನಕ್ಕೆ ಅಂದರೆ ಎಲ್ಲ ತೊಳ್ಕೊಂಡು ಹೋಗಿ ಬರ್ತಿದ್ರು. ಬಟ್ ಈಗ ಆ ರೀತಿ ಆಗ್ತಿಲ್ಲ. ಅದಕ್ಕಾಗಿ ಅವಕಾಶ ಮಾಡಿ ಕೊಡಬೇಡ್ರಿ. ನಿಮ್ಮ ಮಕ್ಕಳಿಗೆ ಯಾರಿಗೂ ತೊಂದರೆ ಆಗ್ತಿರೋಂಗೆ, ವಿಶೇಷವಾಗಿ ಈ ಎಕ್ಸಾಮ್ ಬರೋರಿಗೆ ತೊಂದರೆ ಆಗ್ತಿರೋಂಗೆ ಈ ಒಂದು ಹೋಳಿ ಹಬ್ಬವನ್ನು ಆಚರಣೆ ಮಾಡ್ತೀರಿ ಅಂತ ಹೇಳಿ ಆಶಾ ನಮಗೆ ತಾವೆಲ್ಲ ಬಂದು ನಮಗೆ ಭರವಸೆಯನ್ನು ಕೊಟ್ಟಿದ್ರೆ ಅದನ್ನೆಲ್ಲ ನಾವು ಉಳಿಸ್ಕೊಡ್ತೀರಿ ಅಂತ ಹೇಳಿ ಆ ಒಂದು ಆಶಾ ನಮಗೆ ಈ ಕಾರ್ಯಕ್ರಮದಲ್ಲಿ ಮುಗಿಸ್ತಾ ಇದ್ದೀವಿ. ಎಲ್ಲರೂ ಕೂಡ ಧನ್ಯವಾದ. ಚಾಣಕ್ಯನ ಛಲ ಜನರ ಪರ, ಸದಾ ಶುದ್ಧ ಸುದ್ದಿಗಳೊಂದಿಗೆ ನಿಮ್ಮ ಚಾಣಕ್ಯ ನ್ಯೂಸ್.